ಈ ವಿಜಯ್ ತಲಪತಿನ ನಂಬಿದ್ರೆ ಜನರ ನೆಮ್ಮದಿ ಹಾಳಾಗೋದಂತೂ ಗ್ಯಾರಂಟಿ. ಜನರನ್ನ ಬೀದಿ ಪಾಲ್ ಮಾಡೋದ್ರಲ್ಲಿ ಇವರು ಮುಂದೆ ಹೋಗ್ತಾ ಇದ್ದಾರೆ. ವಿಜಯ್ ತಲಪತಿ 2 ವರ್ಷದಲ್ಲಿ CM ಆದರು. ಅವ್ರಿಗಿರೋ ಫ್ಯಾನ್ ಬೇಸು ಬೇರೆ ಯಾರಿಗೂ ಇಲ್ವೇ ಇಲ್ಲ ಅನ್ನೋ ಮಾತುಗಳು ತುಂಬ ಜನ ಆಡ್ತಿದ್ದಾರೆ. ಆ ಥರ ಹೇಳೋ ಎಲ್ಲ ಜನನೂ ಕೂಡ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಲೇಬೇಕು. ನೋಡಿಬಿಟ್ಟು ನಾನು ಹೇಳಿರೋದು ಸುಳ್ಳ ಅಥವಾ ನಾನು ಹೇಳಿರೋದು ಕರೆಕ್ಟಾ ಅಂತ ಕಮೆಂಟ್ ಮಾಡಬೇಕು. ವಿಜಯ್ ಅಣ್ಣ ಆ್ಯಕ್ಟರ್ ಆಗಿದ್ದಾಗ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಡೀ ಇಂಡಿಯಾ ಪೂರ್ತಿ ಜನ ಗುರುತಿಸೋ ಥರ ಮಾಡಿದ್ದಂಥ ವ್ಯಕ್ತಿ. ಆದರೆ ಇದು ಸಿನಿಮಾ ಅಲ್ವೇ, ರಾಜಕೀಯ ಅಂತ ಕರೀತಾರೆ ಇದನ್ನು. ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ಗೆ ನೇರವಾಗಿ ಮೇನ್ ಮ್ಯಾಟ್ರಿಗೆ ಬರೋಣ. ಸಿನಿಮಾ ಫ್ಲಾಪ್ ಆದರೆ ಬರೀ ಪ್ರೊಡ್ಯೂಸರ್ ಮಾತ್ರ ಲಾಸ್ ಆಗ್ತಾರೆ. ಆದರೆ ಇವರೇನಾದರೂ ರಾಜಕೀಯದಲ್ಲಿ ಫ್ಲಾಪ್ ಆದರೆ ಇಡೀ ಸಿಸ್ಟಮೇ ಹಾಳಾಗುತ್ತೆ. ಪೂರ್ತಿ ಜನರೆಲ್ಲ ಬೀದಿ ಪಾಲಾಗ್ತಾರೆ. ಮಾಡಿದಂಥ ಸಾಲನೆಲ್ಲ ಜನರ ತಲೆ ಕಟ್ಟಿ ಇವರು ಚೇರಿಂದ 5 ವರ್ಷ ಆದಮೇಲೆ ಕೆಳಗಡೆ ಇಳಿತಾರೆ. ಅಲ್ಲಿಗೆ ಬರೋಂಥ ಬೇರೆ ಪಕ್ಷ ಆಗಲಿ ಅಥವಾ ಮತ್ತೊಂದು ಸಲ ಇವರೇ ಆರಿಸಿ ಬಂದರೂ ಕೂಡ ಆ ಸಾಲನ ತೀರ್ಸೋದಕ್ಕೆ ಲೈಫ್ ಲಾಂಗು ಒದ್ದಾಡ್ತಾನೆ ಇರಬೇಕು. 5-6 ತಲೆಮಾರಾದರೂ ಕೂಡ ಆ ರಾಜ್ಯದ ತಲೆ ಮೇಲೆ ಇರುವಂಥ ಸಾಲ ತೀರೋದೇ ಇಲ್ಲ. ಅದೆಲ್ಲ ಹೇಗೆ ಅಂದ್ಕೊಂಡ್ರ, ಇವ್ರು ಮಾಡಿರೋ ಮ್ಯಾನಿಫೆಸ್ಟೇಷನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಪ್ರಾಮಿಸು, ಡಿಗ್ರಿ ಸ್ಟೂಡೆಂಟ್ಸ್ಗೆ 4,000. ಯಾರಿಗೆಲ್ಲ ಜಾಬ್ ಇಲ್ವೋ, ಯಾರೆಲ್ಲ ಡಿಗ್ರಿ ಮುಗಿಸ್ಬಿಟ್ಟು ಮನೇಲಿ ಕೂತಿದ್ದಾರೋ, ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಿದ್ದಾರೋ, ಮತ್ತು ಆ ಗೌರ್ಮೆಂಟ್ ಜಾಬ್ಗಳಿಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದಾರೋ ಅವ್ರಿಗೆಲ್ಲ 4,000 ಪ್ರತಿ ತಿಂಗಳಿಗಂತೆ. ಈ ಥರ ಕೊಡೋದ್ರಿಂದ ಅವ್ರೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರಾ? 4,000 ಹೆಂಗೂ ಬರ್ತಾ ಇದೆ ಗುರು, ಎಲ್ಲಿವರೆಗೂ ಬರುತ್ತೋ ಬರಲಿ, ಅಲ್ಲಿವರೆಗೂ ಮಜಾ ಮಾಡೋಣ. ಆ 4,000 ಬರೋದು ನಿಂತ ಮೇಲೆ ಓದೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಮಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು 2,500 ಮನೆಯ ಒಡತಿಗಂತೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಮಾಡಿರೋ 2,000 ಪ್ರತಿ ಮನೆಗೆ ಅಂತ ಹೇಳಿ ಏನು ಮಾಡಿದಾರೋ ಆ ಥರ 2,500 ಪ್ರತಿ ಮನೆಯ ಮುಖ್ಯಸ್ಥಗೆ ಅಂದರೆ ಮನೆ ಒಡತಿಗೆ ಅಂತ. 1 ವರ್ಷಕ್ಕೆ 6 LPG ಅಂತ ಹೇಳಿದ್ದಾರೆ. 1 ವರ್ಷಕ್ಕೆ 6 LPG ಒಂದೊಂದು ಫ್ಯಾಮಿಲಿ ಕೊಟ್ಟರೆ, ಈ ಥರ ಫುಲ್ಲು ತಮಿಳ್ನಾಡಲ್ಲಿರೋ ಎಲ್ಲ ಫ್ಯಾಮಿಲಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ತಮಿಳ್ನಾಡಿನ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ನೀವೇ ಲೆಕ್ಕ ಹಾಕಬೇಕು. ಇನ್ನು ಇನ್ಶೂರೆನ್ಸ್ ಕವರೇಜ್ ಬಗ್ಗೆ ಮಾತಾಡಿದ್ದಾರೆ. ಈ ಇನ್ಶೂರೆನ್ಸ್ ಕವರೇಜು ಲೈಫ್ ಟೈಮ್ಗೆ 25 ಲಕ್ಷ ಕೊಡ್ತಾರಂತೆ. ಗುರು, ಡೈಲಿ ಒಂದೊಂದು ಅಪಘಾತ ಅವಘಡಗಳು ಆಗೇ ಆಗುತ್ತೆ. ಈ ಥರ ಪ್ರತಿಯೊಂದು ಫ್ಯಾಮಿಲಿಗೂ 25 ಲಕ್ಷದವರೆಗೂ ಇನ್ಶೂರೆನ್ಸ್ ಕವರೇಜ್ನ ಕೊಡ್ತಾ ಹೋದರೆ ತಮಿಳುನಾಡು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವಾಗಲೇ ನನ್ನ ಕಣ್ಮುಂದೆನೇ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ ಗುರುವೆ, ಇನ್ನೂ ದೊಡ್ಡ ದೊಡ್ಡ ಲಿಸ್ಟೇ ಇದೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೋಡ್ಕೊಂಡು ಹೋಗಿ. ಈಗಾಗಲೇ ಈ ಥರ ಫ್ರೀ ಮಾಡಿರೋ ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅಂತ. ಇವಾಗ ಇದನ್ನೆಲ್ಲ ನೋಡಿಯೂ ಕೂಡ ಈ ಥರ ಫ್ರೀ ಮಾಡಿದರೆ ಇವ್ರಿಗೆಲ್ಲ ಏನು ಅಂತ ಹೇಳೋಣ. ಇವ್ರು ಮಾಡಿರೋ ಪ್ರಾಮಿಸ್ಗಳಲ್ಲಿ ದೇಶ ಉದ್ಧಾರ ಆಗೋ ಒಂದು ಪ್ರಾಮಿಸ್ ಅಂದರೆ ಅದು 15,000 ಎಜುಕೇಷನ್ಗೆ ಅಂತ ಮಾಡಿದ್ದಾರೆ. ಅಂದರೆ ಒಂದು ಸ್ಟೂಡೆಂಟ್ಗೆ 1 ಇಯರ್ಗೆ ಅವ್ರ ಎಜುಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ, ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗೋದಕ್ಕೆ ಅಂತ 15,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದೇನಪ್ಪ ಇವರು ದೇಶ ಉದ್ಧಾರ ಮಾಡೋ ಕೆಲಸಗಳು ಮಾಡಿರೋದ್ರಲ್ಲಿ ಒಳ್ಳೆಯದು. ಅಂದರೆ ಅದೊಂದು ಒಳ್ಳೆಯ ಕೆಲಸ. ಆದರೆ ಇನ್ನು ಉಳಿದಿರೋದೆಲ್ಲ ಬರೀ ಜನರನ್ನು ಸೋಮಾರಿ ಮಾಡೋ ಗ್ಯಾರಂಟಿಗಳೇ ಇದ್ದಾವೆ. ಇದರಿಂದ ಜನ ಕಂಫರ್ಟೇಬಲ್ ಆಗ್ತಾರೆ ಮತ್ತು ಕೆಲಸ ಮಾಡೋದನ್ನ ಬಿಟ್ಟು ಮನೇಲೇ ಕೂರ್ತಾರೆ. ಸರ್ಕಾರ ಕೊಡೋ ದುಡ್ಡಲ್ಲೇ ಜೀವನ ಮಾಡ್ತಾರೆ. ಇದೆಲ್ಲ ಯಾಕಾಗುತ್ತೆ, ಇದನ್ನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ಅಂದ್ಕೊಂಡ್ರ. ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಬಸ್ಸು, ಕರೆಂಟು, ಮಂತ್ಲಿ 2,000 ಮನೆ ಒಡತಿಗೆ ಅಂತ ಎಷ್ಟೆಲ್ಲ ಫ್ರೀ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅನುಭವಿಸ್ತಾ ಇರುವಂಥ ಆರ್ಥಿಕ ಪರಿಸ್ಥಿತಿಯ ಒತ್ತಡ ಎಲ್ರಿಗೂ ಕೂಡ ಗೊತ್ತಿರೋದೆ. ಯಾಕಾಕಿದ್ರು ಅದನ್ನ ನೀವು ಹೆಂಗಸರು ಫ್ರೀ ಕೊಟ್ಬಿಟ್ಟು ಗಣಸರನ್ನ ಅನ್ಯಾಯ ಮಾಡಿದ್ರು. ಅವ್ರಿಗೂ ಅಬ್ಸರ್ವ್ ಮಾಡಬೇಕಾಗಿತ್ತು. ಗಂಡ ಹೆಂಡ್ರು ಅಲ್ಲೇ ಮನೆಕೊಂಡು 1 ವಾರ ಆಯ್ತು ಫ್ರೀ ಬಿಟ್ಟು ಮನೆನೇ ಸೇರ್ತಾ ಇಲ್ಲ. ಇವತ್ತಲ್ಲಿ ಅಪ್ಪನ ನೋಡ್ಬೇಕು ಅಂತಾರೆ. ನಾನು ಫ್ರೀ ನಿನ್ನ ಮನೆ ತಗೊಳ್ರಿ. ಇಷ್ಟೆಲ್ಲ ಫ್ರೀ ಕೊಟ್ಟರು ಕೂಡ ಜನ ಇವಾಗ ಫುಲ್ಲು ಕನ್ಫ್ಯೂಸ್ ಆಗಿದ್ದಾರೆ. ಬಸ್ಗಳಲ್ಲಿ ಓಡಾಡೋಕ್ಕಾಗ್ತಿಲ್ಲ. 2,000 ಕೊಡೋದು ಕೂಡ ಕೆಲವೊಂದು ಸಲ ಸ್ಟಾಪ್ ಆಗುತ್ತೆ, ಕೆಲವೊಂದು ಸಲ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಒಟ್ಟಿಗೆ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಈ ಫ್ರೀ ಕೊಡೋದೆಲ್ಲ ವರ್ಕ್ ಆಗಲ್ಲ ಅಂತ. ಇದೆಲ್ಲ ಬರೀ ವೇಸ್ಟು. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೆ ಗುರುವೇ? ಇಷ್ಟೆಲ್ಲ ಗೊತ್ತಿದ ಮೇಲೂ ನಾವು ಅಷ್ಟು ಫ್ರೀ ಕೊಡ್ತೀವಿ, ಇಷ್ಟು ಫ್ರೀ ಕೊಡ್ತೀವಿ ಅಂತೆಲ್ಲ ಆಲ್ರೆಡಿ ಅನೌನ್ಸ್ ಮಾಡಿದಾರಲ್ಲ. ಇದಕ್ಕೇನು ಹೇಳಬೇಕು ನೀವೇ ಕಮೆಂಟ್ ಮಾಡಿ. ಇನ್ನು ವಿಜಯ್ ತಳಪತಿ ಅವ್ರನ್ನ ಬಿಡಿ, ಅವರನ್ನು ನಮ್ಮ ರಾಜ್ಯನ ಉದ್ಧಾರ ಮಾಡೋಣ, ನಮ್ಮ ರಾಜ್ಯ ಜನರನ್ನ ಮುಂದೆ ತರೋಣ, ರಾಜ್ಯದಲ್ಲಿರೋ ಬಡತನನ ಹೊಡೆದೋಡ್ಸೋಣ, ಎಲ್ರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಸರ್ವ್ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ಘೋಷಣೆಗಳನ್ನು ಕೂಗಿದ್ರೆ ಇದನ್ನೆಲ್ಲ ನೋಡಿಬಿಟ್ಟು ವೋಟ್ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ ಗುರುವೇ? ಹೋಗಿ ಹೋಗಿ ಫ್ರೀ ಕೊಡ್ತೀನಿ ಅನ್ನೋ ವ್ಯಕ್ತಿಗೆ ವೋಟ್ ಮಾಡಿದಾರಲ್ಲ ಇವ್ರನ್ನೆಲ್ಲ ಬೇರೆ ರಾಜ್ಯದ ಜನ ಒಳ್ಳೆ ಜನ ಅಂತ ಕರೀತಿದ್ದಾರೆ ಗುರುವೇ.
ಒಳ್ಳೆ ವ್ಯಕ್ತಿನ ಆರಿಸಿ ತಗೊಂಬಂದಿದ್ದಾರೆ, ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಅವರೇನೋ ರಾಜ್ಯನ ಸುಧಾರಣೆ ಮಾಡೋದಕ್ಕೆ ಬಂದಿದ್ದಾರೆ, ಅವ್ರಿಗೆ ಇವರು ವೋಟ್ ಮಾಡಿ ಆಯ್ಕೆ ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತ ಬೇರೆ ಸ್ಟೇಟ್ ಜನ ಎಲ್ಲ ಅವ್ರನ್ನೇ ಹೊಗಳ್ತಾ ಇದ್ದಾರೆ. ಇವಾಗ ವಿಜಯ್ ತಳಪತಿ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ತಮಿಳುನಾಡು ಜನರನ್ನ ಹೊಗಳಿರುವಂಥ ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸಲ್ಲಿ ಒಂದು 2 ವಿಡಿಯೋಗಳನ್ನು ತಗೊಂಡು ಬಂದಿದ್ದೀನಿ. ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. இந்த மனுஷனுக்கு பின்னாடி ரொம்ப ஆளுகள் இருக்காருன்னு நினைச்சுக்கிட்டு இருந்தேன். ஆனா இந்த நாள் தெரிஞ்சிருச்சு, பின்னாடி இருக்கிறது ஆளுங்கள் அல்ல, ஒரு பெரிய சைன்யம். நான் ஒரு தப்பட்ட கன்னடிகா, ஐ ஆம் ஃப்ரம் கர்நாடகா. ನೋಡಿದ್ರಲ್ಲ, ಇವನ್ನ ರೋಸ್ಟ್ ಮಾಡಿ ಇನ್ನೂ 3-4 ದಿವಸ ಕಳೆದಿಲ್ಲ, ಆಗಲೇ ಮತ್ತೆ ಶುರು ಮಾಡ್ಕೊಂಡವನೆ ಅಣ್ಣ. ನಾನು ಕನ್ನಡಿಗ, ನಾನು ಕನ್ನಡಕ್ಕಾಗಿ ಹೋರಾಡ್ತೀನಿ, ಕನ್ನಡನೇ ನನ್ನ ಉಸಿರು, ಕನ್ನಡ ಬಿಟ್ಟರೆ ನನ್ನ ಬಾಯಲ್ಲಿ ಬೇರೆ ಭಾಷೆಗಳೇ ಬರೋದಿಲ್ಲ ಅನ್ನೋ ರೇಂಜ್ಗೆ ಕನ್ನಡದ ಬಗ್ಗೆ ಬಿಲ್ಡಪ್ ಕೊಟ್ಟು ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಅಷ್ಟೆಲ್ಲ ಜೋರು ದನಿಲಿ ಮಾತಾಡೋದಂಥ ವ್ಯಕ್ತಿ ಅದ್ಯಾವುದೋ ಬೇರೆ ಭಾಷೆಯಲ್ಲಿ ವಿಡಿಯೋ ಮಾಡಿದ್ದಾನೆ. ಹೌದು, ನಿಂಗೆ ಅಭಿಮಾನ ಇದೆ, ವಿಜಯ್ ತಳಪತಿ ಅವ್ರನ್ನ ಕಂಡ್ರೆ ರೆಸ್ಪೆಕ್ಟ್ ಇದೆ, ನಿಂಗಿರೋ ಅಭಿಮಾನನ ಕನ್ನಡದಲ್ಲಿ ತೋರ್ಸೋದಕ್ಕೆ ಬರೋದಿಲ್ವೇ? ಅಷ್ಟಕ್ಕೂ ವಿಜಯ್ ತಳಪತಿ ಅವರು ಕನ್ನಡದಲ್ಲಿ ವಿಡಿಯೋ ಮಾಡಬೇಡ ಅಂತ ಏನಾದರೂ ನಿಂಗೆ ಹೇಳಿದಾರಾ? ಅಥವಾ ನಿನ್ನ ಫಾಲೋ ಮಾಡುವಂಥ ಫಾಲೋವರ್ಸ್ ಯಾರಾದರೂ ತಮಿಳು, ತೆಲುಗು ಅಥವಾ ಹಿಂದಿ ಬೇರೆ ಭಾಷೆಗಳಿಂದ ಫಾಲೋ ಮಾಡ್ತಿದ್ದಾರಾ? ನಿನ್ನ ಫಾಲೋ ಮಾಡ್ತಾ ಇರೋದು, ನಿಂಗೆ ಸಪೋರ್ಟ್ ಮಾಡ್ತಾ ಇರೋದೆಲ್ಲ ಕನ್ನಡಿಗರ ಅಂದಮೇಲೆ ಕನ್ನಡದಲ್ಲಿ ವಿಡಿಯೋ ಮಾಡೋದಕ್ಕೆ ನಿಂಗೇನು ರೋಗ ಬಂದಿದೆಯಾ? ಇವನಿಗಂತೂ ಅದೆಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ. ಇನ್ನು ಇವರಪ್ಪ ಅನ್ನೋ ಥರ ವಿಡಿಯೋ ಮಾಡೋದು ರಾಕ್ಲಿನ್ಸಣ. ದೊಡ್ಡದಾಗಿ ನಂಗೆ ಅಷ್ಟು ಗೊತ್ತು, ನಂಗೆ ಇಷ್ಟು ಗೊತ್ತು, ನಾನು ಫಾಲೋ ಮಾಡೋವಂಥ ಫಾಲೋವರ್ಸ್ಗೆ ನಾನು ಕರೆಕ್ಟ್ ಆಗಿರೋದನ್ನೇ ಹೇಳ್ತೀನಿ, ಬಳಸುವಂಥ ಭಾಷೆ ಕೆಡ್ದಾಗಿರ್ಬೋದು, ಆದರೆ ನಾನು ಮಾಡುವಂಥ ವೀಡಿಯೋಸ್ಗಳಲ್ಲಿ ಒಂದು ಮೆಸೇಜ್ ಇರುತ್ತೆ ಅಂತ ಹೇಳೋ ನಮ್ಮ ರಾಕ್ಲಿನ್ಸಣ್ಣ, ರಾಲಿನ್ಸಣ್ಣ ಅವರು ಕೂಡ ವಿಜಯ್ ತಳಪತಿ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ವಿಜಯ್ ತಳಪತಿ ಅವರು ನೋಡಿ ಜನ ಒಳ್ಳೆಯವರು, ಅವ್ರನ್ನ ಆರಿಸಿ ತಗೊಂಡು ಬಂದರು, ಅವರು ಆರಿಸಿ ಬರ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು, ಅವ್ರು ಗೆದ್ದಿರೋದಕ್ಕೆ ನಂಗೆ ಖುಷಿಯಾಗಿದೆ ಅನ್ನೋ ಥರ ಒಂದು ವಿಡಿಯೋ ಮಾಡಿದ್ದಾನೆ. ಇಷ್ಟೆಲ್ಲ ಮಾತಾಡೋಕ್ಕೂ ಮುಂಚೆ ಆ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ನೋಡ್ದ ಕೊನೆಗೂ ವಿಜಯ್ ತಲಪತಿ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದೇ ಬಿಟ್ರು. ಜನ ಹಂಗೇನ ಒಂದ್ಸಲಿ ತಲೆ ಕೆಡಿಸ್ಕೊಂಡು ಕರಪ್ಷನ್ ಅನ್ನೋ ಭೂತನ ಆಚೆ ಎಸಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಯಾರೇ ಬಂದ್ರು ಗೆಲ್ಸಿ ಮೆರೆಸ್ತಾರೆ. ಒಬ್ಬ ಮನುಷ್ಯ ತಾನು ನಂಬಿರೋ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಮುಂದೆ ಬಂದ್ರೆ ಅಲ್ಲಿರೋ ಕೆಲವು ಜನ ಆ ಮನುಷ್ಯನ ಕೆಳಗ್ ಬೆಳೆಸ್ಬೇಕು ಅಂತ ಎಷ್ಟೆಲ್ಲ ಅವಮಾನ ಮಾಡ್ತಾರೆ. ಆದ್ರೆ ಆ ಮನುಷ್ಯ ಅವಮಾನನೆಲ್ಲ ಸಹಿಸ್ಕೊಂಡು ಎಲೆಕ್ಷನ್ ನಿಂತು ಗೆದ್ದಿ ಇವತ್ತು ಸಿಎಂ ಆಗೋದ್ರು. ಅದಕ್ಕೆ ಅಣ್ಣ ಆ ಮನುಷ್ಯನ ವಿಜಯ ತಳಪತಿ ಅಂತ ಕರೆಯೋದು. ನೋಡಿದ್ರಲ್ಲ, ಅಣ್ಣ ವಿಜಯ್ ತಳಪತಿ ಅವ್ರ ಬಗ್ಗೆ ಹೆಂಗೆಲ್ಲ ಮಾತಾಡಿದ್ದಾನೆ. ಅಣ್ಣ, ನಿಂಗೊಂದು ವಿಚಾರ ಗೊತ್ತಿದ್ರೆ, ನಮ್ಮ ಕರ್ನಾಟಕದವರೇ ಆದಂಥ ಉಪ್ಪಿ ಸರ್ ಅವ್ರು ಮಾಡಿದಂತಹ ಕೆಲವೊಂದಿಷ್ಟು ಪ್ರಜಾಕೀಯದ ಪ್ರಚಾರಗಳಲ್ಲಿ ಅವ್ರು ಮಾಡಿದಂಥ ಕೆಲವೊಂದಿಷ್ಟು ನಿರ್ಧಾರಗಳ ಬಗ್ಗೆ ನೀನು ಯಾವತ್ತಾದರೂ ವಿಡಿಯೋ ಮಾಡಿದ್ದ? ಅದ್ರ ಬಗ್ಗೆ ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ? ನಿಜವಾಗ್ಲೂ ಪ್ರಜಾಕೀಯನ ಕಟ್ಟೋದ್ರಲ್ಲಿ, ನಿಜವಾಗ್ಲೂ ಪ್ರಜಾಕೀಯನ ಯಾವ ರೀತಿ ಕಟ್ಟಬೇಕು ಅನ್ನೋದರಲ್ಲಿ ಜಾಸ್ತಿ ಕರೆಕ್ಟಾಗಿ ಥಿಂಕ್ ಮಾಡಿ ಪ್ರತಿಯೊಂದು ನಿರ್ಧಾರನೂ ಕೂಡ ಒಬ್ಬ ಪ್ರಜೆಯಾಗಿ ನಿಂತ್ಕೊಂಡು ಯೋಚನೆ ಮಾಡಿದ್ರು ಸರಿ ಅನ್ನೋ ಥರ ಪ್ರಜಾಕೀಯನ ಕಟ್ಟಿದ್ದು ಉಪೇಂದ್ರ ಸರು. ಇಲ್ಲಿ ನಮ್ಮ ಹತ್ರನೇ ಇಷ್ಟೆಲ್ಲ ಪ್ರಜಾಕೀಯದ ಬಗ್ಗೆ ನಡೀತಾ ಇರಬೇಕಾದ್ರೆ ಅದ್ಯಾವುದೋ ಬೇರೆ ರಾಜ್ಯದಲ್ಲಿ ಅವ್ರು ಯಾರೋ ಆರಿಸಿ ಬಂದರು ಅಂತ ನೀನು ಆ ಜನನ ಹೊಗಳ್ತಾ ಇದೀಯಾ, ಮತ್ತೆ ಅವ್ರನ್ನ ಹೀರೋ ಅಂತಿದೀಯಾ. ಹೌದು, ನಿಂಗೆ ಅಭಿಮಾನ ಇದೆ, ನಾನು ಒಪ್ಕೋತೀನಿ. ಆದರೆ ಎಷ್ಟೇ ನಿಂಗೆ ಅಭಿಮಾನ ಇದ್ದರೂ ನಿನ್ನ ಬೆಳೆಸ್ತಾ ಇರೋದು, ನಿನ್ನ ಸಾಕ್ತಾ ಇರೋದು ಕನ್ನಡಿಗರ ಅಂದಮೇಲೆ ಫಸ್ಟು ನಿನ್ನ ಆದ್ಯತೆ ಏನಿದ್ರು ಕನ್ನಡಿಗರಿಗಿರಬೇಕು. ಕನ್ನಡ ಜನ ಪ್ರೀತಿ ಮಾಡುವಂತಹ ಜನರ ಮೇಲಿರಬೇಕು. ಕನ್ನಡ ಜನ ಇಷ್ಟಪಡುವಂತಹ ವಿಷಯಗಳ ಮೇಲೆ ನಿನ್ನ ಆಸಕ್ತಿ ಇರಬೇಕು. ಅದನ್ನೆಲ್ಲ ಬಿಟ್ಟು ಬೇರೆ ರಾಜ್ಯದವ್ರ ಮೇಲೆ ವಿಡಿಯೋ ಮಾಡಿದ್ರೆ ವ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಆ ಥರ ವಿಡಿಯೋಗಳು ಮಾಡೋದು ಎಷ್ಟು ಸರಿ? ಇವ್ರು ಮಾಡೋ ಕಂಟೆಂಟು ಏನೇ ಆಗಿರಲಿ ಅದನ್ನೇ ಕನ್ನಡದಲ್ಲಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನಮ್ಮ ಜನಗಳಿಗೂ ಅರ್ಥ ಆಗುತ್ತೆ. ಬಿಡಿ ಗುರುವೆ, ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.